ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ಗೆ ಬೇಕಾದ ಇಂಡಿಯನ್ ಜಿಯೋಗ್ರಫಿ ಮೇಲೆ ಕೆಲವೊಂದು MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನಾವು ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ GK ಪೇಪರ್ ಸಲುವಾಗಿ ಒಂದು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕ್ವಿಕ್ ರಿವಿಷನ್ ಮಾಡಲು 20 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. 20 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ಸಿಗ್ತಾ ಇದೆ. ಇದ್ರ ಜೊತೆಗೆ ನಾವು ಮಾಡಿರುವ ಅರೌಂಡ್ 30 ವಿಡಿಯೋಗಳ ಲಿಂಕ್ಸ್ ಮತ್ತು PDFಸ್ಗಳು ನಿಮಗೆ ಲಭ್ಯವಾಗ್ತಾ ಇವೆ ಕೇವಲ 999 ರುಪೀಸ್ನಲ್ಲಿ. ನೀವು ಜಾಯಿನ್ ಆಗಲು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದೆ ಮತ್ತು ಸ್ಲೈಡ್ ಮೇಲೂ ನಿಮಗೆ ಕಾಣಿಸ್ತಾ ಇದೆ. ಸೊ ನೀವು ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು. ಸೊ ಪ್ರಶ್ನೆಗಳಿಗೆ ಮುಂದುವರಿಯೋಣ. Let us move to the questions, and in these 20 tests the questions, explanation, everything will be in English and also in Kannada. So here the first question is, dash is the largest planet in our solar system. ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಗ್ರಹವಾಗಿದೆ. ಎಸ್, ಜುಪಿಟರ್, Saturn, Uranus, Neptune. Yes, the largest planet in our solar system is Jupiter. Yes, please remember, Jupiter ಎಂಬುದು ಒಂದು ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಜುಪಿಟರ್ಗೆ ಕನ್ನಡದಲ್ಲಿ ನಾವು ಗುರು ಅಂತ ಕರಿತೀವಿ. ಎಸ್, ಜುಪಿಟರ್, ಇಟ್ ಈಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ದೇರ್ ಆರ್ 79 ನ್ಯಾಚುರಲ್ ಸ್ಯಾಟಲೈಟ್ಸ್ ಆಫ್ ಜುಪಿಟರ್. Then spacecraft which is visited Jupiter is Juno. Yes, please remember this. Then it is the third brightest natural object in the night sky after Moon and Venus. ಎಸ್, ಈ ಒಂದು ಜುಪಿಟರ್ ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಈ ಒಂದು ಜುಪಿಟರ್ 79 ನ್ಯಾಚುರಲ್ ಸ್ಯಾಟಲೈಟ್ಸ್ಗಳನ್ನು ಕೂಡ ಹೊಂದಿದೆ. ಈ ಜುಪಿಟರ್ಗೆ ಭೇಟಿ ನೀಡಿದ ಸ್ಪೇಸ್ ಕ್ರಾಫ್ಟ್ ಯಾವುದಪ್ಪ ಅಂತಂದರೆ ಜೂನೋ. ಸೊ ಇದು ಒಂದು ಥರ್ಡ್ ಬ್ರೈಟೆಸ್ಟ್ ನ್ಯಾಚುರಲ್ ಆಬ್ಜೆಕ್ಟ್ ಕೂಡ ಆಗಿದೆ, ಮೂನ್ ಮತ್ತು ವಿನಸ್ ನಂತರ. ಸೊ ಈ ಪಾಯಿಂಟ್ಸ್ಗಳನ್ನ ನೀವು ನೆನಪಿನಲ್ಲಿ ಇಡಬೇಕು. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದ ಪ್ರಿಸೈಸ್ ಟೈಮ್ ಟೇಕನ್ ಬೈ ದ ಅರ್ತ್ ಫಾರ್ ಒನ್ ರೊಟೇಷನ್ ವಿತ್ ರೆಸ್ಪೆಕ್ಟ್ ಟು ದಿ ಸನ್. ಸೂರ್ಯನಿಗೆ ಸಂಬಂಧಿಸಿದಂತೆ ಒಂದು ತಿರುಗುವಿಕೆಗೆ ಭೂಮಿಯು ತೆಗೆದುಕೊಂಡ ನಿಖರವಾದ ಸಮಯ ಯಾವುದು? ಎಸ್, ಆಪ್ಷನ್ ಎ 24 hours, ಆಪ್ಷನ್ ಬಿ 24 hours 30 minutes, ಆಪ್ಷನ್ ಸಿ 23 hours 56 minutes 4 seconds, ಆಪ್ಷನ್ ಡಿ 24 hours 5 minutes 5.2 seconds. Here the right answer is option C, 23 hours 56 minutes 4.9 seconds. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, 23 ಗಂಟೆ 56 ನಿಮಿಷ 4.9 ಸೆಕೆಂಡುಗಳು. ಎಸ್, ಅರ್ತ್ ರೊಟೇಟ್ಸ್ ಒನ್ಸ್ ಇನ್ ಅಬೌಟ್ 24 hours with respect to the sun, but once every 23 hours 56 minutes and 4 seconds with respect to the others such as distance and stars. The next question is, India is divided into how many earthquake zones which are also known as the seismic zones. ಭಾರತವನ್ನು ಎಷ್ಟು ಭೂಕಂಪ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ? ಆಪ್ಷನ್ ಎ 4, ಆಪ್ಷನ್ ಬಿ 2, ಆಪ್ಷನ್ ಸಿ 6, ಆಪ್ಷನ್ ಡಿ 5. ಎಸ್, ಇಂಡಿಯಾ ಈಸ್ ಡಿವೈಡೆಡ್ ಇಂಟು 4 earthquake zones. ಭಾರತದಲ್ಲಿ 4 ಭೂಕಂಪ ವಲಯಗಳನ್ನು ವಿಂಗಡಿಸಲಾಗಿದೆ. Yes, the Bureau of Indian Standards, please remember, the Bureau of Indian Standards has categorized regions in India into 4 seismic zones, and these zones are zone 2, zone 3, zone 4 and zone 5. And among these zones, the most seismically active area is zone 5, and the least active zone is zone 2. The next question is, the boundary between the crust and mantle is called. ಕ್ರಸ್ಟ್ ಮತ್ತು ಕವಚದ ನಡುವಿನ ಗಡಿಯನ್ನು ಏನೆಂದು ಕರೆಯುತ್ತೇವೆ? ಆಪ್ಷನ್ ಎ ಲಿಥೋಸ್ಪಿಯರ್, ಆಪ್ಷನ್ ಬಿ ಬೆನಿಯೋಪ್ ಝೋನ್, ಆಪ್ಷನ್ ಸಿ ಬೆಡ್ ರಾಕ್, ಆಪ್ಷನ್ ಡಿ ಮೋಹೋ. ಎಸ್, ದ ಬೌಂಡ್ರಿ ಬಿಟ್ವೀನ್ ದ ಕ್ರಸ್ಟ್ ಆ್ಯಂಡ್ ಮ್ಯಾಂಟಲ್ ಈಸ್ ಕಾಲ್ಡ್ ಮೋಹೋ. ಸೊ ಆಪ್ಷನ್ ಡಿ ಮೋಹೋ ಇಸ್ ದ ರೈಟ್ ಆನ್ಸರ್. ಎಸ್, ಇಲ್ಲಿ ಮೋಹೋ ಸರಿಯಾದ ಉತ್ತರ ಆಗಿದೆ. ಕ್ರಸ್ಟ್ ಮತ್ತು ಕವಚದ ನಡುವಿನ ಗಡಿಯನ್ನು ನಾವು ಮೋಹೋ ಅಂತ ಕರಿತೀವಿ. ಎಸ್, ದ ಮೋಹೋ ಇಸ್ ದ ಬೌಂಡ್ರಿ ಬಿಟ್ವೀನ್ ದಿ crust and the mantle in earth. Yes, please remember, and this depth where seismic waves change velocity and there is also change in chemical composition, and this is also termed as Moravic discontinuity. And if we talk about bedrock, it is the hard area of rock in the ground that holds up the loose soil above. Yes, bedrock, it is the hard area of the rock in the ground and it holds the loose soil above it. Then if we go through the Benioff zone, it is a dipping planar
zone of earthquake that is produced by the interaction of downing oceanic crystal plate with continental plate. And lithosphere, you know lithosphere, it is rigid rocky outer layer of the earth. And lithosphere extends up to the depth of 100 km. The next question is, in which type of rocks are coals and petroleum found? ಎಸ್ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಯಾವ ರೀತಿಯ ಬಂಡೆಗಳಲ್ಲಿ ದೊರೆಯುತ್ತದೆ? ಆಪ್ಷನ್ ಎ ಗ್ರಾನೈಟ್, ಆಪ್ಷನ್ ಬಿ ಇಗ್ನಿಯಸ್, ಆಪ್ಷನ್ ಸಿ ಮೆಟಾಮಾರ್ಫಿಕ್, ಆಪ್ಷನ್ ಡಿ ಸೆಡಿಮೆಂಟರಿ. ಎಸ್ ದ coal and petroleum are found in sedimentary rocks. Please remember, ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಸೆಡಿಮೆಂಟರಿ ರಾಕ್ಗಳಲ್ಲಿ ದೊರೆಯುತ್ತದೆ. Yes, minerals that generally occur in rocks are tin, copper, zinc, lead, etc. are obtained in igneous and metamorphic rocks at the cracks, crevices, faults or joints. Yes, please remember, tin, copper, zinc and lead are found in the metamorphic and igneous rocks, and in sedimentary rocks several minerals like coal, petroleum and some other forms of iron ore are found in the ಸೆಡಿಮೆಂಟರಿ ರಾಕ್ಸ್. ಸೆಡಿಮೆಂಟರಿ ರಾಕ್ನಲ್ಲಿ ಕೋಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು ಮತ್ತು ಐರನ್ ಓರ್ಗಳು ಲಭ್ಯ ಇರ್ತವೆ. ಅದೇ ರೀತಿ ಕಾಪರ್, ಜಿಂಕ್ ಮತ್ತು ಲೀಡ್ಗಳು ಇಗ್ನಿಯಸ್ ಮತ್ತು ಮೆಟಾಮಾರ್ಫಿಕ್ ರಾಕ್ಸ್ನಲ್ಲಿ ನಮಗೆ ಸಿಗ್ತವೆ. ದ ನೆಕ್ಸ್ಟ್ ಕ್ವಶನ್ ಈಸ್, ದ ಹಿಮಾಲಯನ್ ಮೌಂಟೇನ್ ರೇಂಜ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್? ಫೋರ್ಡ್ ಮೌಂಟೇನ್, ರಾಕ್ ಮೌಂಟೇನ್, ಬ್ಲಾಕ್ ಮೌಂಟೇನ್, ವೋಲ್ಕ್ಯಾನಿಕ್ ಮೌಂಟೇನ್. ಹಿಮಾಲಯ ಪರ್ವತ ಶ್ರೇಣಿಯು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಪಟ್ಟು ಪರ್ವತ, ರಾಕ್ ಪರ್ವತ, ಪರ್ವತವನ್ನು ನಿರ್ಬಂಧಿಸಿ, ಜ್ವಾಲಾಮುಖಿ ಪರ್ವತ. ಇದು ಬ್ಲಾಕ್ ಪರ್ವತ ಅಂತೀವಿ, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಸರಿಯಾಗಿಲ್ಲ, ಬ್ಲಾಕ್ ಪರ್ವತ ಅಂತ ನೀವು ತಿಳ್ಕೊಳ್ಬೇಕು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಫೋರ್ಡ್ ಮೌಂಟೇನ್ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಹಿಮಾಲಯನ್ ಮೌಂಟೇನ್ ರೇಂಜ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫೋರ್ಡ್ ಮೌಂಟೇನ್. ಎಸ್, ಹಿಮಾಲಯ ಪರ್ವತವನ್ನು ಇದು ಫೋರ್ಡ್ ಮೌಂಟೇನ್ಗೆ ಒಂದು ಉದಾಹರಣೆ ಆಗಿದೆ. Yes, fold mountains are formed from the pouring of crust and upspring of the sediments accumulated by rivers along the margins of the continent. So it is formed by collision of two continental plates. Yes, please remember, fold mountains are formed by the collision of two continental plates, and the Himalaya is formed by converging of two continental plates. So it is Himalaya is known as the fold mountain, and also Andes mountains and Appalachian mountains are also fold mountains. The next question is, tsunami is the result of dash? Shrinking of the earth's crust, option B cyclones, option C submarine earthquakes, option D tides. ಸುನಾಮಿಯು ಡ್ಯಾಶ್ರ ಪರಿಣಾಮಕಾರಿಯಾಗಿದೆ. ಆಪ್ಷನ್ ಎ ಭೂಮಿಯ ಹೊರಪದರದ ಕುಗ್ಗುವಿಕೆ, ಆಪ್ಷನ್ ಬಿ ಚಂಡಮಾರುತಗಳು, ಆಪ್ಷನ್ ಸಿ ಜಲಾಂತರ್ಗಾಮಿ ಭೂಕಂಪಗಳು, ಆಪ್ಷನ್ ಡಿ ಉಬ್ಬರ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸಬ್ಮರೈನ್ ಅರ್ಥಕ್ವೇಕ್ಸ್. ಎಸ್, ಸುನಾಮಿ ಇಸ್ ದ ರಿಸಲ್ಟ್ ಆಫ್ ಸಬ್ಮರೈನ್ ಅರ್ಥಕ್ವೇಕ್. ಸುನಾಮಿಯು ಜಲಾಂತರ್ಗಾಮಿ ಭೂಕಂಪಗಳಿಂದ ಉಂಟಾಗ್ತದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. Yes, tsunami is waves caused by sudden movement of the ocean surface due to earthquakes, landslides and other seafloor land slumping into the ocean. Large volcanic eruptions are also meteorite impact in the ocean. So ಇವೆಲ್ಲವೂ ಕೂಡ ಲ್ಯಾಂಡ್ಸ್ಲೈಡ್ ಆಗಿರ್ಬೋದು, ಅರ್ಥಕ್ವೇಕ್ ಆಗಿರ್ಬೋದು, ಸೀ ಫ್ಲೋರ್ ಆಗಿರ್ಬೋದು, ಲ್ಯಾಂಡ್ ಸ್ಲಂಪಿಂಗ್ ಆಗಿರ್ಬೋದು, ಅದೇ ರೀತಿ ಲಾರ್ಜ್ ವೋಲ್ಕ್ಯಾನಿಕ್ ಇರಪ್ಷನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸುನಾಮಿಗೆ ಕಾರಣಗಳಾಗಿವೆ. The next question is, dash is the frozen water part of the earth water system? Option A lithosphere, troposphere, mesosphere, cryosphere. Dash ಭೂಮಿಯ ನೀರಿನ ವ್ಯವಸ್ಥೆಯ ಹೆಪ್ಪುಗಟ್ಟಿದ ನೀರಿನ ಭಾಗವಾಗಿದೆ. Yes, here the right answer is option D, cryosphere. Cryosphere is the frozen water part of the earth. ಈ ಕ್ರಯೋಸ್ಪಿಯರ್ ಎಂಬುದು ಭೂಮಿಯ ನೀರಿನ ಹೆಪ್ಪುಗಟ್ಟಿದ ವ್ಯವಸ್ಥೆಯ ಭಾಗವಾಗಿದೆ. Yes, the cryosphere, it is the frozen water part of the earth, and the term cryosphere comes from Greek word cryos, and cryos means cold. ಇದು ಕ್ರಯೋಸ್ಪಿಯರ್ ಎಂಬುದು ಗ್ರೀಕ್ ಭಾಷೆಯ ಕ್ರಯೋಸ್ ಎಂಬ ಶಬ್ದದಿಂದ ಬಂದಿದೆ. ಕ್ರಯೋಸ್ ಅಂದರೆ ಕೋಡ್. and these areas and surfaces of snow or ice which are at temperature or below 32 Fahrenheit. Ice and snow on land both are on the part of the cryosphere. The next question is, savanna is a type of grasslands is found in dash?
ಸವನ್ನ ಒಂದು ರೀತಿಯ ಹುಲ್ಲುಗಾವಲಾಗಿದ್ದು ಡ್ಯಾಶ್ನಲ್ಲಿ ಕಂಡು ಬರ್ತದೆ. ಆಪ್ಷನ್ ಎ ನಾರ್ತ್ ಅಮೆರಿಕಾ, ಆಪ್ಷನ್ ಬಿ ಸೌತ್ ಅಮೆರಿಕಾ, ಆಪ್ಷನ್ ಸಿ ಆಫ್ರಿಕಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಆಫ್ರಿಕಾ. ಸವನ್ನ ಗ್ರಾಸ್ಲ್ಯಾಂಡ್ ಈಸ್ ಫೌಂಡ್ ಇನ್ ಆಫ್ರಿಕಾ. Yes, they are mostly located near the equator. Yes, savanna grassland is located near the equator. The largest savanna is found in Africa. Please remember, and nearly half of the continent of Africa is covered with savanna grasslands only. ಇದು ಹೆಚ್ಚಾಗಿ ಆಫ್ರಿಕಾದಲ್ಲಿ ಕಂಡು ಬರ್ತದೆ. ಆಫ್ರಿಕಾದ ಅರ್ಧ ಭಾಗ ಈ ಸವನ್ನ ಗ್ರಾಸ್ಲ್ಯಾಂಡ್ ಇಂದನೇ ಕವರ್ ಆಗಿದೆ. ಅದರ್ ಮೇಜರ್ ಸವನ್ನಾಸ್ ಆರ್ ಲೊಕೇಟೆಡ್ ಇನ್ ಸೌತ್ ಅಮೇರಿಕಾ, ಇಂಡಿಯಾ, ನಾರ್ತ್ ಆಸ್ಟ್ರೇಲಿಯಾ. ಎಸ್, ಇದರ ಆಫ್ರಿಕಾವನ್ನು ಬಿಟ್ಟು ಇನ್ನೂ ಕೆಲವು ಕಡೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸವನ್ನ ಕಂಡು ಬರ್ತದೆ. ಅವುಗಳೆಂದರೆ ಸೌತ್ ಅಮೇರಿಕಾ, ಇಂಡಿಯಾ ಮತ್ತು ನಾರ್ದರ್ನ್ ಆಸ್ಟ್ರೇಲಿಯಾ. ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಈಸ್ ಆಲ್ಸೋ ಕಾಲ್ಡ್ ಓಝೋನೋಸ್ಫಿಯರ್. ವಾತಾವರಣದ ಯಾವ ಪದರವನ್ನು ನಾವು ಓಝೋನೋಸ್ಫಿಯರ್ ಅಂತಲೂ ಕರಿತೀವಿ? ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಅಯಾನೋಸ್ಫಿಯರ್, ಮೆಸೋಸ್ಫಿಯರ್. Yes, here the right answer is option B. Stratosphere is the correct answer. Yes, stratosphere is also known as the ozonosphere. Stratosphere, it is the second lowest layer of the earth. Please remember, it is the second lowest layer of the earth. Stratosphere ಇದು ಎರಡನೇ ವಲಯವಾಗಿದೆ. So the stratosphere is found above the tropopause and extends up to height of 50 km. The stratosphere ಇದು tropopause ನ ಮೇಲೆ ಕಂಡು ಬರ್ತದೆ 50 ಕಿಲೋಮೀಟರ್ ತನಕ. The stratosphere of the atmosphere is also called ozonosphere. ಸ್ಟ್ರಾಟೋಸ್ಫಿಯರ್ ಅನ್ನು ನಾವು ಓಝೋನೋಸ್ಫಿಯರ್ ಅಂತಲೂ ಕರಿತೀವಿ. ಬಿಕಾಸ್ ದ ಓಝೋನ್ ಲೇಯರ್ ಇಸ್ ಫೌಂಡ್ ಇನ್ ದಿ ಸ್ಟ್ರಾಟೋಸ್ಫಿಯರ್. ಏಕೆಂತಂದರೆ ಈ ಓಝೋನ್ ಲೇಯರ್ ಏನಿದೆಲ್ಲ ಇದು ಸ್ಟ್ರಾಟೋಸ್ಫಿಯರ್ನಲ್ಲಿ ಕಂಡು ಬರ್ತದೆ. ದ ಸ್ಟ್ರಾಟೋಸ್ಫಿಯರ್ ಅಬ್ಸಾರ್ಬ್ಸ್ ultraviolet radiation and shields life on the earth from the intense and harmful forms of energy. ಈ ಒಂದು ಸ್ಟ್ರಾಟೋಸ್ಫಿಯರ್ನಲ್ಲಿರೋ ಓಝೋನ್ ಲೇಯರ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತದೆ. ಆ್ಯಂಡ್ ದ ಜೆಟ್ ಏರೋಪ್ಲೇನ್ಸ್ ಫ್ಲೈ ಥ್ರೂ ದಿ ಸ್ಟ್ರಾಟೋಸ್ಫಿಯರ್. ಜೆಟ್ ಏರೋಪ್ಲೇನ್ಗಳು ಕೂಡ ಈ ಸ್ಟ್ರಾಟೋಸ್ಫಿಯರ್ನಲ್ಲಿ ಹಾರಾಡ್ತವೆ. ಆ್ಯಂಡ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ವಿತ್ ಆಲ್ಟಿಟ್ಯೂಡ್ ಇನ್ ದಿ ಸ್ಟ್ರಾಟೋಸ್ಫಿಯರ್. The next question is which layer of atmosphere is used for telecommunication. ದೂರ ಸಂಪರ್ಕಕ್ಕಾಗಿ ಯಾವ ವಾತಾವರಣದ ಯಾವ ಪದರವನ್ನು ಬಳಸಲಾಗ್ತದೆ? ಟ್ರೋಪೋಸ್ಫಿಯರ್, ಥರ್ಮೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ionosphere. Yes, I hope you know this. The last layer of the atmosphere is ionosphere, and this ionosphere is used for the telecommunication. ದೂರ ಸಂಪರ್ಕಕ್ಕಾಗಿ ಅಯಾನುಗೋಳವನ್ನು ಬಳಕೆ ಮಾಡಲಾಗ್ತದೆ. Yes, the last layer is exosphere. Yes, the ionosphere is the upper layer of the earth's atmosphere. Yes, remember ionosphere, it is the upper layer of the earth's atmosphere. And the atmosphere is partly ionized by solar UV light, and such ionization can persist at high altitudes. And the ionosphere starts about 80 km altitude and reaches up to 1000 km. And the area of the atmosphere consists of several conductive layers that reflect radio waves, a characteristic that is of interest to scientists and engineers, especially in telecommunication industry. The last question is match the following. Here list 1 is showing gases, list 2 is showing volume in the atmosphere: nitrogen, oxygen, carbon dioxide, ozone. I hope you know it. The right answer is option A. Nitrogen is percentage of nitrogen is 78.08% in the atmosphere, and the percentage of oxygen is 20.94%, and the percentage of carbon dioxide is 0.03%, and ozone is 0.0006%. The next question is the nitrogen in the ecosystem is circulated by. ಪರಿಸರ ವ್ಯವಸ್ಥೆಯಲ್ಲಿನ ಸಾರಜನಕವನ್ನು ಇವರಿಂದ ಪ್ರಸಾರ ಮಾಡಲಾಗ್ತದೆ. ಆಪ್ಷನ್ ಎ ಅರ್ತ್ ವರ್ಮ್ಸ್, ಆಪ್ಷನ್ ಬಿ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ. Yes, the nitrogen in the ecosystem is circulated by the bacteria. So please remember bacteria is the right answer. ಇಲ್ಲಿ ಬ್ಯಾಕ್ಟೀರಿಯಾ ಏನಾಗಿದೆ ಸರಿಯಾದ ಉತ್ತರ ಆಗಿದೆ. And the process of conversion of nitrogen to ammonia is known as the nitrogen fixation. Yes, remember it. Conversion of nitrogen to ammonia is known as the nitrogen fixation, and bacteria play a great role in nitrogen fixation. And nitrogen fixing bacteria inhabit legume root nodules. So here the first question is which one of the following is not a union territory. ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರಾಡಳಿತ ಪ್ರದೇಶ ಅಲ್ಲ? ಆಪ್ಷನ್ ಎ ಚಂಡೀಗಢ, ಆಪ್ಷನ್ ಬಿ ಪಾಂಡಿಚೇರಿ, ಆಪ್ಷನ್ ಸಿ ಲಕ್ಷದ್ವೀಪ್, ಆಪ್ಷನ್ ಡಿ ತ್ರಿಪುರ. So as you all know there are
Union territories are there: Ladakh, Delhi, Andaman and Nicobar, Puducherry, Lakshadweep, Dadra and Nagar Haveli, and Diu and Daman, Chandigarh, Jammu and Kashmir. So here Tripura is not Union territory. So ಇಲ್ಲಿ ತ್ರಿಪುರ ಎಂಬುದು ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿಲ್ಲ. So the next question is, the study of population is called. ಜನಸಂಖ್ಯೆ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ? ಆಪ್ಷನ್ ಎ ಬಯೋಗ್ರಫಿ, ಆಪ್ಷನ್ ಬಿ ಡೆಮೋಗ್ರಫಿ, ಆಪ್ಷನ್ ಸಿ ಕಾರ್ಟೋಗ್ರಫಿ, ಆಪ್ಷನ್ ಡಿ anthropology. Yes, the study of population is known as the demography. Yes, ಜನಸಂಖ್ಯೆ ಅರ್ಥಶಾಸ್ತ್ರವನ್ನು ನಾವು ಜನಸಂಖ್ಯಾ ಶಾಸ್ತ್ರ ಎಂದು ಕರೆಯುತ್ತೇವೆ. So demography, it is the statistical study of human population. Demography examines structure of the population, size of the population, then migration of the population over space and time. So ಜನಸಂಖ್ಯಾ ಶಾಸ್ತ್ರ ಅಂತ ಅಂದರೆ ಇದು ಜನಸಂಖ್ಯೆಯ ಕುರಿತು ಅಧ್ಯಯನ ಮಾಡ್ತದೆ. ಜನಸಂಖ್ಯೆಯ ಗಾತ್ರ ಆಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು, ವಲಸೆ ಆಗಿರ್ಬೋದು ಇತ್ಯಾದಿ. ಸೊ ದ ನೆಕ್ಸ್ಟ್ ಕ್ವಶನ್ ಇಸ್, ಸೆಕ್ಸ್ ರೇಷಿಯೋ ಇಸ್ ಕ್ಯಾಲ್ಕುಲೇಟೆಡ್ ಆಸ್. ಲಿಂಗಾನುಪಾತವನ್ನು ಹೀಗೆ ಲೆಕ್ಕ ಹಾಕಲಾಗ್ತದೆ. ಸೊ ದ 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಸಿ, ನಂಬರ್ ಆಫ್ ಫಿಮೇಲ್ಸ್ ಪರ್ 1000 ಮೇಲ್ಸ್ ಇನ್ ಎ ಕಂಟ್ರಿ. ಸೆಕ್ಸ್ ರೇಷಿಯೋ ಮೀನ್ಸ್ ನಂಬರ್ ಆಫ್ ಹೌ ಮೆನಿ ಫಿಮೇಲ್ಸ್ ಆರ್ ದೇರ್ ಪರ್ 1000 ಮೇಲ್ಸ್. ಲಿಂಗಾನುಪಾತ ಅಂತಂದರೆ ದೇಶದಲ್ಲಿ 1000 ಪುರುಷರಿಗೆ ಎಷ್ಟು ಜನ ಮಹಿಳೆಯರಿದ್ದಾರೆ. ಸೊ ದ ಸೆಕ್ಸ್ ರೇಷಿಯೋ ಇಸ್ ದ ರೇಷಿಯೋ ಆಫ್ ಮೇಲ್ಸ್ ಟು ದಿ ಫಿಮೇಲ್ಸ್. ಸೊ ಫಾರ್ಮುಲಾ ಇಸ್ ಮೇಲ್ ಪಾಪ್ಯುಲೇಷನ್ ಡಿವೈಡೆಡ್ ಬೈ ಫಿಮೇಲ್ ಪಾಪ್ಯುಲೇಷನ್ ಮಲ್ಟಿಪ್ಲೈಡ್ ಬೈ 1000. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಇಸ್ ಕಾಲ್ಡ್ ದ ಲೇಕ್ ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ. ಭಾರತದ ಸರೋವರ ಜಿಲ್ಲೆ ಎಂದು ಯಾವುದನ್ನು ಕರೀತೀವಿ? ಆಪ್ಷನ್ ಎ ನೈನಿತಾಲ್, ಆಪ್ಷನ್ ಬಿ ಶಿಮ್ಲಾ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಮಥೇರಾನ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ನೈನಿತಾಲ್ ಈಸ್ ನೋನ್ ಆಸ್ ದಿ ಲೇಕ್ ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ. ಎಸ್, ನೈನಿತಾಲನ್ನು ನಾವು ಭಾರತದ ಸರೋವರ ಜಿಲ್ಲೆ ಎಂದು ಕರೆಯುತ್ತೇವೆ. ಸೊ ನೈನಿತಾಲ್ ಲೇಕ್ ಈಸ್ ಕಾಲ್ಡ್ ಲೇಕ್ ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ, and Nainital lake is one of the 4 lakes of Kumaon Hills. So the next question is, which of the following called shrimp capital of India? ಎಸ್, ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದ ಸೀಗಡಿ ರಾಜಧಾನಿ ಅಂತ ಕರಿತೀವಿ? ಮ್ಯಾಂಗ್ಳೂರ್, ನಾಗಪಟ್ಟಣಂ, ಕೊಚ್ಚಿ, ನೆಲ್ಲೂರು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ನೆಲ್ಲೂರು ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನೆಲ್ಲೂರನ್ನು ನಾವು ಭಾರತದ ಸೀಗಡಿ ರಾಜಧಾನಿ ಅಂತ ಕರಿತೀವಿ. ಸೊ ನೆಲ್ಲೂರು ಡಿಸ್ಟ್ರಿಕ್ಟ್ ಆಫ್ ಆಂಧ್ರ ಪ್ರದೇಶ್, ಇಟ್ ಈಸ್ ನೋನ್ ಆಸ್ ದಿ ಶ್ರಿಂಪ್ ಕ್ಯಾಪಿಟಲ್ ಆಫ್ ಇಂಡಿಯಾ. The next question is, the Wheeler Island has been renamed as. ಎಸ್, ವೀಲರ್ ದ್ವೀಪವನ್ನು ಡ್ಯಾಶ್ ಎಂದು ಮರುನಾಮಕರಣ ಮಾಡಲಾಗಿದೆ. ಆಪ್ಷನ್ ಎ ವಿಕ್ರಮ್ ಸಾರಾಭಾಯಿ ಐಲ್ಯಾಂಡ್, ಆಪ್ಷನ್ ಬಿ ಸತೀಶ್ ಧವನ್ ಐಲ್ಯಾಂಡ್, ಆಪ್ಷನ್ ಸಿ ಅಬ್ದುಲ್ ಕಲಾಂ ಐಲ್ಯಾಂಡ್, ಆಪ್ಷನ್ ಡಿ ಸಿ ವಿ ರಾಮನ್ ಐಲ್ಯಾಂಡ್. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಅಬ್ದುಲ್ ಕಲಾಂ ಐಲ್ಯಾಂಡ್. ಎಸ್, ದ ಅಬ್ದುಲ್ ಕಲಾಂ ಐಲ್ಯಾಂಡ್ formerly known as Wheeler Island. It is an island of the coast of Odisha and it is approximately 150 kilometers. Where is ground zero? Ground zero ಎಲ್ಲಿದೆ? ಆಪ್ಷನ್ ಎ ಗ್ರೀನ್ವಿಚ್, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ಇಂದಿರಾ ಪಾಯಿಂಟ್, ಆಪ್ಷನ್ ಡಿ ಶ್ರೀಹರಿಕೋಟ. ಎಸ್, ಗ್ರೌಂಡ್ ಜೀರೋ ಇಸ್ ಲೊಕೇಟೆಡ್ ಇನ್ ನ್ಯೂಯಾರ್ಕ್. ಈ ಒಂದು ಗ್ರೌಂಡ್ ಜೀರೋ ನ್ಯೂಯಾರ್ಕ್ನಲ್ಲಿದೆ. ಸೊ ದ ವರ್ಲ್ಡ್ ಟ್ರೇಡ್ ಸೆಂಟರ್ ಸೈಟ್, ದಿಸ್ ಈಸ್ ಆಲ್ಸೋ ನೋನ್ ಆಸ್ ದಿ ಗ್ರೌಂಡ್ ಜೀರೋ ಆರ್ ದ ಪೈಲ್. ಇಮಿಡಿಯೇಟ್ಲಿ ಆಫ್ಟರ್ ದ September 11 attacks is 14.6 acre area lower and it is located in New York. ಸುಯೇಜ್ ಕೆನಾಲ್ ಕನೆಕ್ಟ್ಸ್, ಸುಯೇಜ್ ಕಾಲುವೆ ಡ್ಯಾಶ್ ಅನ್ನು ಸಂಪರ್ಕಿಸುತ್ತದೆ. ಆಪ್ಷನ್ ಇಯರ್ ದ ರೈಟ್ ಆನ್ಸರ್ ಇಸ್ ಮೆಡಿಟರೇನಿಯನ್ ಸಿ ಆ್ಯಂಡ್ ರೆಡ್ ಸಿ. ಸೊ ಈ ಒಂದು ಸುಯೇಜ್ ಕಾಲುವೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸುತ್ತದೆ. ಎಸ್, ಸುಯೇಜ್ ಕೆನಾಲ್ ಕನೆಕ್ಟ್ಸ್ ದಿ ಮೆಡಿಟರೇನಿಯನ್ ಸಿ ಟು ರೆಡ್ ಸಿ ಆ್ಯಂಡ್ ಮೇಕಿಂಗ್ ಇಟ್ ಇಸ್ ದ ಶಾರ್ಟೆಸ್ಟ್ ಮ್ಯಾರಿಟೈಮ್ ರೂಟ್ ಟು ಏಷ್ಯಾ ಫ್ರಮ್ ಯುರೋಪ್. And it is also known as the world's most heavily used shipping lane. The next question is, source of river Nile is. Nile ನದಿಯ ಮೂಲ. ಆಪ್ಷನ್ ಎ ಲೇಕ್ ನಾಸಿರ್, ಆಪ್ಷನ್ ಬಿ ಲೇಕ್ ವಿಕ್ಟೋರಿಯಾ, ಆಪ್ಷನ್ ಸಿ ಲೇಕ್ ಚಾಡ್, ಆಪ್ಷನ್ ಡಿ ಲೇಕ್ ಟ್ಯಾಂಗನಿಕಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಲೇಕ್ ವಿಕ್ಟೋರಿಯಾ. Yes, Lake Victoria, also called Victoria Nyanza, the largest lake in Africa. And it is also the third largest freshwater lake on earth. The next question is, which of the following river system form a part of Koyna river? ಕೆಳಗಿನ ಯಾವ ನದಿ ವ್ಯವಸ್ಥೆ ಕೊಯ್ನಾ ನದಿಯ ಭಾಗವಾಗಿದೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕೃಷ್ಣ.
Yes, Krishna River is the fourth largest river in terms of water inflows and river basin area in India. Yes, after Ganga, Godavari, and Brahmaputra. And the Krishna River is also called Krishnaveni. It is almost 1288 kilometers, and it is a major source of irrigation for the states Maharashtra, Karnataka, Telangana, and Andhra Pradesh. So the next question is, the Tapati river is flowing from which of the following region? ತಪತಿ ನದಿಯು ಕೆಳಗಿನ ಯಾವ ಪ್ರದೇಶದಿಂದ ಹರಿಯುತ್ತಿದೆ? ಆಪ್ಷನ್ ಎ ಸತ್ಪುರ ರೇಂಜ್, ಆಪ್ಷನ್ ಬಿ ವಿಂಧ್ಯಾಚಲ್ ರೇಂಜ್, ಆಪ್ಷನ್ ಸಿ ವೆಸ್ಟರ್ನ್ ಘಾಟ್, ಆಪ್ಷನ್ ಡಿ ಈಸ್ಟರ್ನ್ ಘಾಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸತ್ಪುರ ರೇಂಜ್. Yes, Tapati river flows westward between two spurs of the Satpura range across the Jalgaon Plateau region in Maharashtra state and also Surat in Gujarat state to the Gulf of Kambat. The next question is, which one of the following minerals has another name called brown diamond? ಕೆಳಗಿನ ಯಾವ ಖನಿಜವನ್ನು ಕಂದು ವಜ್ರ ಎಂದು ಕರೆಯುತ್ತೇವೆ? ಆಪ್ಷನ್ ಎ ಐರನ್, ಆಪ್ಷನ್ ಬಿ ಮ್ಯಾಂಗನೀಸ್, ಆಪ್ಷನ್ ಸಿ ಲಿಗ್ನೈಟ್, ಆಪ್ಷನ್ ಡಿ mica. The right answer is option C, mica. Sorry, lignite. So lignite is also known as the brown diamond.